ಎರಡು ಸ್ಟೇಟ್ಸ್ ಲಿಟ್ರಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ರೇಂಜ್ ಆಗೋಗಿದೆ. ಅವ್ರ ಹತ್ರ ಯೂಶಲ್ ಆಗಿ ಟಿಕೆಟ್ಸ್ ಕೇಳ್ತಾರೆ, ಅವ್ರ ಹತ್ರನೂ ಹೋಗಿ ಟಿಕೆಟ್ಸ್ ಕೇಳಿದ್ದಾರೆ. ಮರಾಠಿ ಬರಲ್ಲ ಅಂತ ಹೇಳೋದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಹೊಡೆದಿ ಕಳಿಸಿದ್ರು. ಯಾವ ರೀತಿ ದೊಡ್ಡದಾಗುತ್ತೆ ಅಂದ್ರೆ ಎರಡು ಸ್ಟೇಟ್ಸ್ ಗಳ ಜನ ಬಂದು ಹೊಡೆದಾಡ್ಕೊಳ್ಳೋ ಅಷ್ಟು ದೊಡ್ಡದಾಗುತ್ತೆ. ಇನ್ಫ್ಯಾಕ್ಟ್ ಒಂದು ವಾರದಿಂದ ಮಾತ್ರ ಅಲ್ಲ, ಹಲವಾರು ವರ್ಷಗಳಿಂದ ಅಲ್ಲಿ ಕನ್ನಡಿಗರು ಮತ್ತೆ ಮರಾಠಿಯರ ನಡುವೆ ಕಾನ್ಫ್ಲಿಕ್ಟ್ಸ್ ಬರ್ತಾನೆ ಇದೆ. ಬ್ರಿಟಿಷರು ಆಳ್ವಿಕೆ ಇದ್ದಂತ ಪೀರಿಯಡ್ ನಲ್ಲಿ ಬೆಳಗಾಂ ಬಂದು ಬಾಂಬೆ ಪ್ರೆಸಿಡೆನ್ಸಿಯ ಒಳಗಿತ್ತು. ಅಲ್ಲಿ ಮರಾಠಿಯರೇ ಜಾಸ್ತಿ ಇರೋದು, ಅದರಿಂದ ಅದು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಅಲ್ಲಿದ್ದಂತ ಮರಾಠಿಯರು ಎರಡೂ ಕಡೆ ಪ್ರೊವೊಕೇಶನ್ ಆಗುತ್ತೆ. ಅವಾಗ ಇಂಡಿಯನ್ ಹೋಮ್ ಮಿನಿಸ್ಟರ್ ಸಮಾಧಾನಕ್ಕೋಸ್ಕರ ಎರಡು CM ನ ಕರೆಸಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋವರೆಗೂ ಸಮಾಧಾನವಾಗಿ ಇರಿ ಅಂತ ಹೇಳಿರ್ತಾರೆ. ಒಂದು ವಾರದ ಹಿಂದೆ ಬೆಳಗಾವಿಯಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಇಂದ ಎರಡು ಸ್ಟೇಟ್ಸ್ ಗಳಲ್ಲಿ ಕ್ಲಾಶ್ ಆಗಿ ಲಿಟ್ರಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ರೇಂಜ್ ಆಗೋಗಿದೆ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಕೆಲವು ದಿನಗಳ ಹಿಂದೆ. ಬೆಳಗಾವಿ ಜಿಲ್ಲೆಯಲ್ಲಿ NWKRTC ಬಸ್ ಅಲ್ಲಿ ಒಂದು ಹುಡುಗಿ ಬಂದು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಬಸ್ ಕಂಡಕ್ಟರ್ ಬಂದು ಅವ್ರ ಹತ್ರ ಎಲ್ಲರ ಹತ್ರ ಯೂಶಲ್ ಆಗಿ ಟಿಕೆಟ್ಸ್ ಕೇಳ್ತಾರೆ, ಅವ್ರ ಹತ್ರನೂ ಹೋಗಿ ಟಿಕೆಟ್ಸ್ ಕೇಳಿದ್ದಾರೆ. ಅವಾಗ ಆ ಹುಡುಗಿ ಇದ್ಕೊಂಡು ಮರಾಠಿಯಲ್ಲಿ ಕೇಳಿ ಅಂತ ಹೇಳಿದ್ದಾರೆ. ಇನ್ ರೆಸ್ಪಾನ್ಸ್ ಈ ಬಸ್ ಕಂಡಕ್ಟರ್ ಬಂದು ನನಗೆ ಮರಾಠಿ ಬರಲ್ಲ ಅಂತ ಹೇಳೋದಕ್ಕೆ ಹಾಗಾಗಿನೇ ಮಾತು ಬೆಳೆದಿದೆ. ಫೈನಲ್ ಆಗಿ ಅಲ್ಲಿರೋಂಥ ಜನ ಆ ಬಸ್ ನಲ್ಲಿದ್ದಂತ ಕೆಲವರು ಆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಹೊಡೆದಿ ಕಳಿಸಿದ್ರು. ಅದು ಇಲ್ದಿರೆ ಆ ಬಸ್ ಕಂಡಕ್ಟರ್ ಆ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡಿದ್ರು ಅಂತ ಕೇಸು ಫೈಲ್ ಮಾಡಿದ್ರು. ಸೊ ಈ ಇನ್ಸಿಡೆಂಟ್ ಬಂದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಇಶ್ಯೂಸ್ ಬಂದು ದೊಡ್ಡದಾಗುತ್ತೆ. ಯಾವ ರೀತಿ ದೊಡ್ಡದಾಗುತ್ತೆ ಅಂದ್ರೆ ಎರಡು ಸ್ಟೇಟ್ಸ್ ಗಳ ಜನ ಬಂದು ಹೊಡೆದಾಡ್ಕೊಳ್ಳೋ ಅಷ್ಟು ದೊಡ್ಡದಾಗುತ್ತೆ. ಅಲ್ಲಿರುವಂತ ಜನ ನಮ್ಮ ಬಸ್ಗಳನ್ನ ನೋಡಿ ಹೊಡಿತವ್ರೆ, ನಮ್ಮ ಜನ ಅಲ್ಲಿನ ಬಸ್ನ ನೋಡಿ ಕಲ್ಲೊಡಿಯೋದು. ಸೊ ಈ ಇಶ್ಯೂ ಬಂದು ಎಷ್ಟು ದೊಡ್ಡದಾಗಿ ಎರಡು ಸ್ಟೇಟ್ ಗಳ ನಡುವೆ ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಮಾಡ್ಬಿಡ್ತಾರೆ. ಇಷ್ಟು ದೊಡ್ಡದಾದ್ಮೇಲೆ ಆ ಹುಡುಗಿ ಅವ್ರ ಫ್ಯಾಮಿಲಿ ಜೊತೆ ಆ ಕೇಸ್ನ ವಾಪಸ್ ತಗೊಂತೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬಂದು ಸ್ಟಾಪ್ ಆಗಿದೆ. ಆದ್ರೆ ಬೆಳಗಾವಿಯಲ್ಲಿ ಮರಾಠಿಯರು ಮತ್ತೆ ಕನ್ನಡಿಗರ ನಡುವೆ ಕಾನ್ಫ್ಲಿಕ್ಟ್ಸ್ ಬರೋದು ಇದೇನು ಹೊಸದಲ್ಲ. ಇನ್ಫ್ಯಾಕ್ಟ್ ಒಂದು ವಾರದಿಂದ ಮಾತ್ರ ಅಲ್ಲ, ಹಲವಾರು ವರ್ಷಗಳಿಂದ ಅಲ್ಲಿ ಕನ್ನಡಿಗರು ಮತ್ತೆ ಮರಾಠಿಯರ ನಡುವೆ ಕಾನ್ಫ್ಲಿಕ್ಟ್ಸ್ ಬರ್ತಾನೆ ಇದೆ. ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಯಾವಾಗ, ಏನಕ್ಕಲ್ಲಿ ಮರಾಠಿಯರು ಮತ್ತೆ ಕನ್ನಡಿಗರ ನಡುವೆ ಕಾನ್ಫ್ಲಿಕ್ಟ್ಸ್ ಬರ್ತಾ ಇದೆ ಅಂತ ಫುಲ್ ಡೀಟೇಲ್ಸ್ ನ ಮುಂದೆ ನೋಡೋಣ. ನೀವು ಕೇಳ್ತಿರೋ ಧ್ವನಿ, ನಾನು ರಕ್ಷಿತ್. ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಆ ಪೀರಿಯಡ್ ನಲ್ಲಿ ಅಂದ್ರೆ 1947 ನಲ್ಲಿ ಸ್ವಾತಂತ್ರ್ಯ ಸಿಕ್ತು. ಅದಾದ್ಮೇಲೆ ಆ ಪೀರಿಯಡ್ ನಲ್ಲಿ ಸಪರೇಟ್ ಸ್ಟೇಟ್ಸ್ ಗಳು ಬಂದು ಇರಲಿಲ್ಲ. ಇವಾಗ ಹೇಗೆ ಕರ್ನಾಟಕ ಸ್ಟೇಟ್, ಆಂಧ್ರ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಈ ತರ ಇದೆ, ಆ ಪೀರಿಯಡ್ ನಲ್ಲಿ ಆ ತರ ಇರಲಿಲ್ಲ. ಇನ್ಸ್ಟೆಡ್ ಮೈಸೂರು ಪ್ರಾವಿನ್ಸ್, ಬಾಂಬೆ ಪ್ರಾವಿನ್ಸ್, ಮಡ್ರಾಸ್ ಪ್ರಾವಿನ್ಸ್ ಈ ತರ ಇತ್ತು. ಆ ಪೀರಿಯಡ್ ನಲ್ಲಿ ಅಂದ್ರೆ 1953ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅನ್ನೋ ಒಂದು ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅವರು ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ಸ್ಟೇಟ್ಸ್ ನ ಡಿವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಭಾಷೆಗಳನ್ನ ಇಟ್ಟು ಸ್ಟೇಟ್ ಗಳನ್ನ ಡಿವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಬೆಳಗಾವಿಗೆ ಬೆಳಗಾಂ ಅನ್ನೋ ಒಂದು ಹೆಸರಿತ್ತು. ಸೊ 1956ರಲ್ಲಿ ಈ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಏನ್ ಮಾಡ್ತಾರೆ ಅಂದ್ರೆ ಬೆಳಗಾಂ ಕರ್ನಾಟಕಕ್ಕೆ ಸೇರಿದ್ದು ಅಂತ ಬೆಳಗಾಂನ ಕರ್ನಾಟಕದ ಅಡಿಯಲ್ಲಿ ತರ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಬ್ರಿಟಿಷರು ಆಳ್ವಿಕೆ ಇದ್ದಂತ ಪೀರಿಯಡ್ ನಲ್ಲಿ ಬೆಳಗಾಂ ಬಂದು ಬಾಂಬೆ ಪ್ರೆಸಿಡೆನ್ಸಿಯ ಒಳಗಿತ್ತು. ಅಲ್ಲಿ ಮರಾಠಿಯರೇ ಜಾಸ್ತಿ ಇರೋದು, ಅದರಿಂದ ಅದು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಅಲ್ಲಿದ್ದಂತ ಮರಾಠಿಯರು ಬಂದು ಪ್ರೊಟೆಸ್ಟ್ ಇಳಿತಾರೆ. ಅಂದ್ರೆ ಪ್ರತಿಭಟನೆ, ಹೋರಾಟಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗಾಂಗಂತ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿಯಲ್ಲಿ ಹಲವಾರು ಕನ್ನಡ ಶಾಸನಗಳು, ಕಿತ್ತೂರು ರಾಣಿ ಚೆನ್ನಮ್ಮನವರ ಹುಟ್ಟೂರು, ಅದು ಇಲ್ದಿರೆ ಹಲವಾರು ಕನ್ನಡಿಗರ ಆಳಿದಂತ ಜಾಗ ಬಂದು ಬೆಳಗಾಂ. ಅಲ್ಲಿ ಮರಾಠಿಯರು ಹೇಗೆ ಜಾಸ್ತಿ ಇದ್ರು, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಇತಿಹಾಸದ ಪುಟಗಳನ್ನ ಒಂದ್ಸರಿ ಹಿಂದೆ ತಿರುಗಿ ನೋಡಬೇಕು. ಸೊ ಹಿಸ್ಟ್ರಿ ಆಫ್ ಬೆಳಗಾಂ. ಬೆಳಗಾವಿ ಇಲ್ಲ ಬೆಳಗಾಂ, ಇದರ ಹಳೆಯ ಹೆಸರು ಬಂದು ವೇಣು ಗ್ರಾಮ. 12ನೇ ಶತಮಾನದಲ್ಲಿ ರತ್ತರು ಆಳ್ವಿಕೆಯಲ್ಲಿದ್ದಂಥ ಆ ಪೀರಿಯಡ್ ನಲ್ಲಿ ಇದ್ದಂಥ ಬಾಸ್ತಿಗುಡಿ, ಅದಾದ್ಮೇಲೆ ನರಸಿಂಹ ದೇವಸ್ಥಾನಗಳಲ್ಲಿ ಇವತ್ತಿಗೂ ಕನ್ನಡದ ಶಾಸನಗಳನ್ನ ನೋಡಬಹುದು. ಹಾಗೆ ಕಡಂಬರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ ಅಂತ ಹಲವಾರು ಸಾಮ್ರಾಜ್ಯಗಳು ಬಂದು ಆಳ್ವಿಕೆಯಲ್ಲಿದ್ರು. ಲೇಟರ್ 1700s ಅಲ್ಲಿ ಮರಾಠ ಎಂಪೈರ್ ದೊಡ್ಡದಾಗ್ತಾ ಇದ್ದಂತ ಪೀರಿಯಡ್. ಆ ಟೈಮ್ ನಲ್ಲೇ ಇವರು ಹೊಳಗ್ ಬರ್ತಾರೆ. ಅದಾದ್ಮೇಲೆ ಬ್ರಿಟಿಷ್ ಅವರು ಬಂದು ಕ್ಯಾಪ್ಚರ್ ಮಾಡಿ ಅದನ್ನ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿಸ್ತಾರೆ. ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಬೆಳಗಾಂ ಬಂದು ಕರ್ನಾಟಕಕ್ಕೆ ಸೇರುತ್ತೆ. ಅದರಿಂದ ಮಹಾರಾಷ್ಟ್ರದಲ್ಲಿ ಹೋರಾಟಗಳು, ಪ್ರೊಟೆಸ್ಟ್ ಅಂತ ಮಾಡ್ಕೊಂಡು ಬರ್ತಾರೆ. 1966ರಲ್ಲಿ ಮಹಾರಾಷ್ಟ್ರ ಇದನ್ನ ಸಾಲ್ವ್ ಮಾಡಬೇಕು ಅಂತ ಗವರ್ಮೆಂಟ್ ಆಫ್ ಇಂಡಿಯಾನ ರೀಚ್ ಮಾಡ್ತಾರೆ. ಸೊ ಆ ಪೀರಿಯಡ್ನಲ್ಲಿ
ಚೀಫ್ ಜಸ್ಟಿಸ್ ಆದ ಮಹಾಜನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿನ ಸ್ಥಾಪಿಸ್ತಾರೆ. ಆ ಕಮಿಟಿ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ, ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊತೀವಿ ಅಂತ ಮಹಾರಾಷ್ಟ್ರ ಒಪ್ಕೊಳ್ಳುತ್ತೆ. ಅವಾಗ ಮಹಾರಾಷ್ಟ್ರದಿಂದ ಸ್ವಲ್ಪ ಜನ ರೆಪ್ರೆಸೆಂಟೇಟಿವ್ಸ್, ಕರ್ನಾಟಕದಿಂದ ಸ್ವಲ್ಪ ಜನ ರೆಪ್ರೆಸೆಂಟೇಟಿವ್ಸ್ ಆ ಕಮಿಟಿನ ಅಟೆಂಡ್ ಮಾಡ್ತಾರೆ. ಆ ಕಮಿಟಿ ಏನು ಹೇಳುತ್ತೆ ಅಂದರೆ, ಬೆಳಗಾಂ ಮತ್ತು ಕಾಸರಗೋಡು ಈ ಎರಡು ಪ್ಲೇಸ್ ಬಂದು ಕರ್ನಾಟಕಕ್ಕೆ ಕೊಡಬೇಕು. ಅದು ಇಲ್ದರೆ ಆ ಬಾರ್ಡರಲ್ಲಿರುವಂಥ ಮರಾಠಿ ಸ್ಪೀಕಿಂಗ್ ಏರಿಯಾಸ್, ಅಂದರೆ ಮರಾಠಿ ಮಾತನಾಡುವಂಥ ವಿಲೇಜಸ್ ಏನಿದೆ ಅದನ್ನು ಮಹಾರಾಷ್ಟ್ರಕ್ಕೆ ಕೊಟ್ಟು ಅಲ್ಲಿ ಕನ್ನಡಿಗರಿರುವಂಥ ವಿಲೇಜಸ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತ ಕಮಿಟಿ ಬಂದು ಡಿಸೈಡ್ ಮಾಡುತ್ತೆ. ಆದರೆ ಆ ಕಮಿಟಿ ಡಿಸಿಷನ್ನ ಮಹಾರಾಷ್ಟ್ರ ಒಪ್ಕೊಳ್ಳಲ್ಲ. ಕಮಿಟಿ ಬಯಾಸ್ಡ್ ಆಗಿದೆ ಅಂತ ಹೇಳ್ತಾರೆ. ತಿರುಗು ಆ ಸಿಚುವೇಶನ್ ಬ್ಯಾಲೆನ್ಸ್ಡ್ ಆಗಿರಲ್ಲ. ಹತ್ ಕಡೆ ಜಗಳಗಳು ಕಾಮನ್ ಆಗಿ ಪ್ರೊಟೆಸ್ಟ್ಗಳು ನಡೀತಾ ಇರುತ್ತೆ. ಈ ತರ ಇರಬೇಕಾದ್ರೆ 1983ರಲ್ಲಿ BCC ಅಂದ್ರೆ ಬೆಳಗಾಂ ಸಿಟಿ ಕಾರ್ಪೊರೇಷನ್ ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಅಲ್ಲಿ ಮರಾಠಿಯರು ಜಾಸ್ತಿ ಎಲೆಕ್ಟ್ ಆಗ್ತಾರೆ. ಸೊ ಅಲ್ಲಿ ಆ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಅವಾಗವಾಗ ಬೆಳಗಾಂನ ಮಹಾರಾಷ್ಟ್ರಗೆ ಕೊಡಬೇಕು ಅಂತ ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಇರ್ತಾರೆ. ಅದೇ ರೀತಿ 2005ರಲ್ಲಿ ತಿರುಗು ಮಹಾರಾಷ್ಟ್ರಗೆ ಸೇರಬೇಕು ಅಂತ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ತಾರೆ. ತಿರುಗು ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಕನ್ನಡ ಪರ ಸಂಘಟನೆಗಳು ಕಡೆ ಮಹಾರಾಷ್ಟ್ರದಲ್ಲಿ ಅವರು ಈ ಎರಡು ಕಡೆ ಸಿಚುವೇಶನ್ ಬಂದು ಬ್ಯಾಲೆನ್ಸ್ಡ್ ಆಗಿರಲ್ಲ, ಗಲಭೆಗಳು ಇದ್ದೇ ಇರುತ್ತೆ. ಸೊ ಆ ಟೈಮ್ನಲ್ಲಿ ಬೆಳಗಾಂನ ಮೇಯರ್ ಆಗಿದ್ದ ವಿಜಯ್ ಮೌರ್ಯ ಅವರು ಬೆಂಗಳೂರಿನಲ್ಲಿರ್ಬೇಕಾದ್ರೆ ನಮ್ಮ ಕನ್ನಡ ಪರ ಸಂಘಟನೆದಾರರು ಏನಿದ್ದಾರೆ ಇವರಿಂದ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಂದ್ರೆ ಅವರಿಗೆ ಮಸಿ ಬಳದೆಲ್ಲ ಕಳಿಸ್ಬಿಡ್ತಾರೆ. ಇದನ್ನೇ ಅವರು ಫಾಲೋ ಮಾಡಿ ತಿರುಗು ಹತ್ ಕಡೆ ಪ್ರೊಟೆಸ್ಟ್ಗಳು ಬ್ಲಾಸ್ಟ್ ಆಗುತ್ತೆ. ಸಿಚುವೇಶನ್ ಬಂದು ಬ್ಯಾಲೆನ್ಸ್ಡ್ ಆಗಿರಲ್ಲ. ಒಂದು ಹತ್ ಕಡೆ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹತ್ ಕಡೆ ಸ್ಟಾರ್ಟ್ ಆಗುತ್ತೆ. ಬ್ಯಾಲೆನ್ಸ್ಡ್ ಆಗಂತೂ ಇರಲ್ಲ. ಸೊ ಹೇಗೆ ಅಂದ್ರೆ ಪ್ರೊವೊಕೇಶನ್ ಆದಂಗೆ ತಿರುಗು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ತರ ಆಗಿದ್ರಿಂದ ಇದನ್ನ ಕಾರಣವಾಗಿ ತೋರಿಸಿ ಅಲ್ಲಿ ಪ್ರೊಟೆಸ್ಟ್ಗಳು ಜಾಸ್ತಿ ಆಗುತ್ತಲ್ಲ. ಅದೇ ರೀತಿ 2005ಅಲ್ಲಿ ಮಹಾರಾಷ್ಟ್ರ ಬಂದು ಸುಪ್ರೀಂ ಕೋರ್ಟ್ಗೆ ರೀಚ್ ಆಗಿ ಇಲ್ಲಿರೋಂಥ ಸ್ವಲ್ಪ ಜಾಗಗಳನ್ನು ಇನ್ಕ್ಲೂಡಿಂಗ್ ಬೆಳಗಾಂ ಅವರಿಗೆ ಸೇರಬೇಕು ಅಂತ ಒಂದು ಕೇಸ್ನ ಫೈಲ್ ಮಾಡ್ತಾರೆ. ಆ ಟೈಮ್ನಲ್ಲಿ ನಮ್ಮ ಗವರ್ಮೆಂಟ್ ಅವರ ಅಸೆಂಬ್ಲಿಯಲ್ಲಿ ವಿಂಟರ್ ಸೆಷನ್ಸ್ ಬಂದು ಅಲ್ಲಿರುವಂಥ ಸುವರ್ಣ ವಿಧಾನಸೌಧದಲ್ಲಿ ನಡೆಸ್ತಾರೆ. 2014ರಲ್ಲಿ ಬೆಳಗಾಂ ಬಂದು ಬೆಳಗಾವಿ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ. ಅವಾಗಿಂದ ಚಿಕ್ಕ ಚಿಕ್ಕ ಕಾನ್ಫ್ಲಿಕ್ಟ್ಸ್ ಬಂದು ನಡೀತಾನೆ ಇರುತ್ತೆ. ಇನ್ಫ್ಯಾಕ್ಟ್ 2022ಅಲ್ಲಿ ಅಲ್ಲಿ ಮಹಾರಾಷ್ಟ್ರದ CM ಏಕನಾಥ್ ಶಿಂಡೆ ಅವರು ಅಲ್ಲಿದ್ದಂಥ ಫ್ರೀಡಮ್ ಫೈಟರ್ಸ್ಗಳಿಗೆ ಪೆನ್ಷನ್ ಕೊಡುವಂಥ ಯೋಜನೆಯಲ್ಲಿ ಬೆಳಗಾವಿನೂ ಇನ್ಕ್ಲೂಡ್ ಮಾಡಿ ಹೇಳ್ತಾರೆ. ಅಂದ್ರೆ ಟೆಕ್ನಿಕಲ್ ಆಗಿ ಬೆಳಗಾವಿ ನಮ್ದೇ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಟೈಮ್ನಲ್ಲಿ ಇಲ್ಲಿದ್ದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡ ಸ್ಪೀಕಿಂಗ್ ವಿಲೇಜಸ್ ಅಲ್ಲಿರುವಂಥ ಕನ್ನಡ ಸ್ಕೂಲ್ಸ್ಗೆ ನಾವು ಗ್ರಾಂಟ್ ಅಂದರೆ ಫಂಡ್ಸ್ ನಿಧಿಗಳನ್ನು ಕೊಟ್ಟು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಎರಡೂ ಕಡೆ ಪ್ರೊವೊಕೇಶನ್ ಆಗುತ್ತೆ. ಅವಾಗ ಇಂಡಿಯನ್ ಹೋಮ್ ಮಿನಿಸ್ಟರ್ ಸಮಾಧಾನಕ್ಕೋಸ್ಕರ ಎರಡು CMನ ಕರೆಸಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋವರೆಗೂ ಸಮಾಧಾನವಾಗಿ ಇರಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ತಿರುಗು ಇವಾಗ ಕಾನ್ಫ್ಲಿಕ್ಟ್ಸ್ ಬಂದು ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಹೇಳಾಯಿತು. ಮಹಾಜನ್ ಕಮಿಟಿನು ಬೆಳಗಾವಿ ಬಂದು ಕರ್ನಾಟಕಕ್ಕೆ ಸೇರಿದ್ದು ಅಂತ ಹೇಳಾಯಿತು. 2005ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ರು. ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದು ಇನ್ನೂ ಬಂದಿಲ್ಲ. ಏನು ತೀರ್ಪು ಬರುತ್ತೆ ಅಂತ ವೆಯ್ಟ್ ಮಾಡಿನೇ ನೋಡಬೇಕು.